ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಇವತ್ತು ಕಾರಬ್ಬ ಇತ್ತು. ಹಾಗಾಗಿ ನಾನು ಕಾರಬ್ಬದ ವಿಡಿಯೋನ ಸಂಪೂರ್ಣವಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಮನೆಯನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ, ನೆಲ ಒರೆಸಿ. ನೆಕ್ಸ್ಟ್ ಪೂಜೆ ಮಾಡಬೇಕು ಮತ್ತು ಎಡೆನೂ ಸಹ ಮಾಡಬೇಕು. ನಿಮ್ಮ ಕಡೆ ಎಲ್ಲ ಕಾರಬ್ಬ ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಕಾರಬ್ಬ ಅಂತ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಹಿಂದ್ಲು ಕಾಲದಿಂದ ಹೇಳ್ತಾರೆ, ಕಾರಬ್ಬ ಕರ್ಕೊಂಡು ಬರುತ್ತೆ, ಯುಗಾದಿ ಉಕ್ಕೊಂಡು ಹೋಗುತ್ತೆ ಅಂತೇಳಿ ಒಂದು ಗಾದೆ ಇದೆ. ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಹಳ್ಳಿ ಕಡೆಯಲ್ಲಿ ಕಾರಬ್ಬ ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ನಾನು ಈಗ ಹೇಳ್ತೀನಿ. ನೋಡಿ, ನಾವು ಮೊದಲಿಗೆ ನಾವು ಹೊಲ ತೋಟ ಎಲ್ಲ ಗೇಯಬೇಕು. ಹಾಗಾಗಿ ಹಿಂದೂ ಕಾಲದಲ್ಲೆಲ್ಲ ಕುಂಟೆ ಕೂರ್ಗೆ ಈ ಥರ ಎಲ್ಲ ಇರ್ತಿತ್ತಲ್ಲ, ಅದನ್ನ ನೀಟಾಗಿ ಸ್ವಚ್ಛ ಮಾಡಿ ಈ ಕಾರಬ್ಬ ದಿವಸ ಅದಕ್ಕೆ ಎಡೆಯನ್ನು ಮಾಡಿ ಪೂಜೆ ಮಾಡ್ತಾರೆ. ರೈತರಾಗಿರೋದ್ರಿಂದ ಇದನ್ನೆಲ್ಲ ಹಿಂದ್ಲು ಕಾಲದಿಂದಲೂ ನಡೆಸ್ಕೊಂಬಂದಿದ್ದಾರೆ, ಈ ಪೂಜೆ ಪುನಸ್ಕಾರ ಎಲ್ಲವ. ಹಾಗಾಗಿ ನಾವು ಅಷ್ಟೇ ನಮ್ಮ ಮನೆಯಲ್ಲಿರುವಂಥ ಟ್ಯಾಕ್ಟ್ರಿ ಗಾಡಿ ಎಲ್ಲದನ್ನು ತೊಳೆದು, ನೇಗಿಲು ಇವೆಲ್ಲವನ್ನೂ ತೊಳೆದು ಅದಕ್ಕೆ ಪೂಜೆ ಮಾಡಿ ಎಡೆಯನ್ನು ತೋರ್ತೀವಿ. ನೋಡಿ, ಇವಾಗ ಕಾರಬ್ಬಕ್ಕೆ ಕರೆ ಅಂತ ಹೇಳಿ ಕರೀತಾರೆ, ಅದನ್ನು ಕರೆ ಕಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕರೆಗಲ್ಲು ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಪೂಜೆಯನ್ನು ಮಾಡ್ತಾರೆ ಎಡೆ ಹಾಕಿ. ಇದಕ್ಕೀಗ ಪೂಜೆ ಮಾಡ್ತಾಯಿದ್ರು. ನೆಕ್ಸ್ಟ್ ನೋಡಿ, ಇದು ಕರೆ ಅಂತ ಹೇಳಿ ಕರೀತಾರೆ. ಈ ಕರೆನ ಮದುವೆ ಆಗಿರೋವಂಥ ಹೊಸ ಗಂಡುಗಳು ಬಂದು ಕೀಳಬೇಕು ಇದನ್ನು. ಹಾಗಾಗಿ ಅದಕ್ಕೆ ಕರೆಯನ್ನು ಕಟ್ಟಿದ್ದಾರೆ. ಊರ ಬಾಗಿಲು ಇದ್ದರೆ ಊರ ಬಾಗಿಲಿಗೆ ಈ ಕರೆಯನ್ನು ಕಟ್ತಾರೆ. ನಮ್ಮದು ಇದೇ ಊರ ಬಾಗಿಲು ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಮುಂಚೆಯಿಂದಲೂ ಸಹ ಇಲ್ಲಿಗೆ ಕರೆಯನ್ನು ಕಟ್ತಿದ್ದಾರೆ. ಏಕೆಂದರೆ ಊರಿಂದ ಆಚೆ ಆ ಕಡೆ ಸೈಡಲ್ಲಿ ಕರೆಗಲ್ಲು ಇರೋದ್ರಿಂದ ಬಂದಂಥ ಓರಿಗಳೆಲ್ಲ ಅಲ್ಲಿಗೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕಲ್ಲ. ಹಾಗಾಗಿ ಇದೇ ಊರ ಬಾಗಿಲು ಅಂತ ಹೇಳಿ ಇಲ್ಲಿಗೆ ಕರೆಯನ್ನು ಕಟ್ತಾಯಿದ್ದಾರೆ. ನಾವು ಸಹ ಟ್ಯಾಕ್ಟ್ರಿ ನೇಗಿಲು ಎಲ್ಲ ತೊಳೆದು ರೆಡಿ ಮಾಡಿದ್ವಿ. ಹಾಗಾಗಿ ನನ್ನ ಮಗ ಬಂದು ಪೂಜೆಯನ್ನು ಮಾಡ್ತಾಯಿದ್ದಾನೆ. ಎಲ್ಲರೂ ಅಷ್ಟೇ, ಹಳ್ಳಿ ಕಡೆಯಲ್ಲಿ ನೇಗಿಲುಗಳು ಇರ್ತಾವಲ್ಲ, ನೇಗಿಲು ಮತ್ತು ಟ್ಯಾಕ್ಟ್ರಿ ಇವೆಲ್ಲ ಆಯುಧಗಳಲ್ವ. ರೈತರುಗಳಿಗೆ ನಾವು ಏನು ಬೆಳೆ ಅದಕ್ಕೆ ಈ ವಾಹನಗಳನ್ನು ಬಳಸ್ತೀವಿ. ಹಾಗಾಗಿ ಇದನ್ನು ಮೊದಲಿಗೆ ವರ್ಷದ ಮೊದಲನೇ ಹಬ್ಬದಲ್ಲಿ ಇದನ್ನು ಪೂಜೆಯನ್ನು ಮಾಡಬೇಕು ನಾವು. ಈ ವಾಹನಕ್ಕೆ ಆಗಲಿ ಈ ನೇಗಿಲಿಗೆ ಆಗಲಿ ಜಾಸ್ತಿ ಹಲಸಿನ ಹಣ್ಣನ್ನು ಎಡೆಯನ್ನು ತೋರ್ತಾರೆ. ಈ ಹಬ್ಬದಲ್ಲಿ ಒಬ್ಬಟ್ಟು ಮತ್ತು ಕಿಚಡಿ ಅಂತ ಹೇಳಿ ಹೇಳ್ತಾರೆ, ಅದನ್ನು ಹಳ್ಳಿ ಕಡೆ ಸೈಡಲ್ಲಿ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಪಾಯಸ ಎಡೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಿದ್ರು. ನಮ್ಮಲ್ಲಿ ಸಹ ಕಿಚಡಿಯನ್ನು ಮಾಡಿದ್ವಿ. ಹಾಗಾಗಿ ನನ್ನ ಮಗ ಸಹ ಬಂದು ದೇವರಿಗೆ ಪೂಜೆ ಮುಗಿಸಿ ನೆಕ್ಸ್ಟ್ ಈ ಹೇಳ್ತಾರಲ್ಲ ನೇಗಿಲು ಇವನ್ನೆಲ್ಲ ಸಹ ಪೂಜೆಯನ್ನು ಮಾಡಿ ಎಡೆಯನ್ನು ತೋರಿದ್ವಿ. ನಮ್ಮ ಕಡೆ ಹಳ್ಳೀಲಿ ಮುಂಚೆ ನಾವು ಸಣ್ಣವರಿದ್ದಾಗ ಇದೇ ಥರನೇ ಮಾಡ್ತಿದ್ವಿ. ನಾವು ಹಸುಗಳು ಇರ್ತಿದ್ವಲ್ಲ, ಹಸುಗಳಿಗೆ ಸುನಾರಿ ಎಲ್ಲ ಅಂಟಿಸಿ, ಅಂದರೆ ಕೊಂಬಿರ್ತಿತ್ತಲ್ಲ, ಆ ಕೊಂಬಿಗೆ ಸುನಾರಿ ಎಲ್ಲ ಅಂಟಿಸಿ ಸಂಜೆ ಆದ ತಕ್ಷಣ ಅದಕ್ಕೆ ಹಾರ ಹಾಕ್ಕೊಂಡು ತಮಟೆ ಬಡ್ಕೊಂಡು ಊರ ಬಾಗಿಲ ಹತ್ರ ಈ ಓರಿಗಳನ್ನೆಲ್ಲ ಹೊಡ್ಕೊಂಡು ಹೋಗಿ ಆ ಹೊಸ ಗಂಡುಗಳು ಯಾವಿರ್ತವೆ ಅವ್ರು ಬಂದು ಕರೆಯೆಲ್ಲ ಹರಿತಾಯಿದ್ರು. ನಮಗೆ ಚೆನ್ನಾಗಿರ್ತಿತ್ತು. ನೋಡಿ, ಇವಾಗ ಸಂಜೆ ಆಗಿದೆ, ಈಗ ಓರಿಗಳು ಬಂದಿಲ್ಲ. ಹಾಗಾಗಿ ಎಲ್ಲರೂ ಸಹ ಇಲ್ಲಿ ಓರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಟವಲ್ ಹಾಕೊಂಡಿದ್ದಾರೆ. ಈ ವರ್ಷದ ಹೊಸ ಗಂಡುಗಳು ಅಂದರೆ ಅವರೇ. ನೋಡಿ, ನಮ್ಮ ಊರ ಪಕ್ಕ 2 ಹಟ್ಟಿಗಳಿದ್ದಾವೆ, ಯಾದವರ ಹಟ್ಟಿಗಳು. ಹಾಗಾಗಿ ಅವರು ನಮ್ಮೂರಲ್ಲಿ ಯಾವುದೇ ಹಸುಗಳು ಇರಲಿಲ್ಲ. ಅವೆರಡು ಹಟ್ಟಿಲೂ ಸಹ ಹಸುಗಳನ್ನು ಸಾಕಿದ್ದಾರೆ. ಆ ಹಟ್ಟಿಗಳಿಂದ ಅಲಂಕಾರ ಮಾಡಿಕೊಂಡು ಓರಿಗಳಿಗೆ ಕರ್ಕೊಂಡು ಬಂದಿದ್ದಾರೆ. ನೋಡಿ, ಇವಕ್ಕೂ ಅಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ಇವಕ್ಕೆ ಸುನಾರಿ ಹಾಕಿ ಮೇಲ್ ಹೊದಿಕೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಏನೋ ಹೇಳ್ತಾರೆ, ಗೌಸು ಅಂತಲೋ ಏನೋ ಹೇಳ್ತಾರೆ. ಅದನ್ನು ಹಾಕ್ಕೊಂಡು ಶೃಂಗಾರ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ನೆಕ್ಸ್ಟು ಇಲ್ಲಿ ಕರೆ ಅದು ಮುಗಿದ ನಂತರ ನೆಕ್ಸ್ಟ್ ನಮ್ಮೂರ ಪಕ್ಕ ಇನ್ನೂ ಒಂದು ಊರಿದೆ, ದೊಂಬರನಹಳ್ಳಿ ಅಂತೇಳಿ. ಅಲ್ಲಿಗೆ ನೆಕ್ಸ್ಟು ಅವರು ಸಹ ಕರೆ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾರೆ. ಆವ ಊರ ಗಂಡುಗಳು ಆ ಕರೆಯನ್ನು ಕೇಳಬೇಕು. ಈಗ ನೋಡಿ, ಓರಿಗಳು ಬಂದ ನಂತರ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಆ ಕರೆ ಏನು ಹೇಳಿದ್ನಲ್ಲ, ಅದಕ್ಕೆ ಪೂಜೆಯನ್ನು ಫಸ್ಟು ಸಲ್ಲಿಸ್ತಾರೆ. ಇದು ಪೂಜೆ ಎಲ್ಲ ಆದ ನಂತರ ಕರೆಗಲ್ ತಗೋಗಿ ಅಲ್ಲಿ ಓರಿಗಳನ್ನು ಕರ್ಕೊಂಡೋಗಿ ಪೂಜೆ ಮಾಡಿ
ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಊರ ಪಕ್ಕ ನಮ್ಮ ಹಟ್ಟಿ ಓರಿಗಳು ಇವೆಲ್ಲ. ಹಾಗಾಗಿ ಇಲ್ಲೇ ಕರೆ ಕಟ್ಟಿರೋದ್ರಿಂದ ಇವ್ರು ಇಲ್ಲೇ ಕರೆ ಕಿತ್ತುಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಆ ಕಡೆ ಸೈಡಲ್ಲಿ ನಿಂತಿರೋವೆಲ್ಲ ದೊಂಬನಹಳ್ಳಿ ಹಟ್ಟಿ ಅಂತ ಹೇಳಿದ್ನಲ್ಲ, ಆ ಊರಿನ ಓರಿಗಳು. ಹಾಗಾಗಿ ಅವರು ಏನು ಇದ್ರೊಳಗಡೆಗೆ ಹೋಗಲ್ಲ, ಅವರೂರಲ್ಲಿ ಕರೆ ಕೀಳೋಕ್ಕೆ ಅಂತೇಳಿ ಆ ಕಡೆ ಸೈಡ್ಗೆ ಹೋಗ್ತಾರೆ. ನನ್ನ ತಾಯಿ ಮಲ್ಲಿ ಬಂದು ಅಲ್ಲಿ ಸ್ವಲ್ಪ ಕೆಂಡ ಎಲ್ಲ ಹಾಕ್ತಾರೆ. ಕೆಂಡದ ಮೇಲೆ ಓರಿಗಳನ್ನು ನೆಗೆಸ್ಕೊಂಡು ಕರ್ಕೊಂಬರ್ತಾರೆ. ಇಲ್ಲಿ ಆ ಥರ ಏನು ಕೆಂಡ ಎಲ್ಲ ಹಾಕೋದಿಲ್ಲ. ನೋಡಿ, ಎಲ್ಲರೂ ಪ್ರತಿಯೊಬ್ಬರು ಕರೆ ಕೀಳಬೇಕು. ಫಸ್ಟು ಗಂಡೇ ಕೀಳಬೇಕು. ಹಾಗಾಗಿ ಗಂಡು ಕಿತ್ತ ನಂತರನೇ ಎಲ್ಲರೂ ಕೀಳಬೇಕು ಅಂತೇಳಿ ಕ್ಯೂರಿಯಾಸಿಟಿಲಿ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಯಾರು ಕೀಳ್ತಾರೋ ಯಾರು ಕೀಳಲ್ವೋ ಗೊತ್ತಿಲ್ಲ, ಮಾತ್ರ ಕಿತ್ತಿದ್ದು ಯಾರು ಅಂತ ಗೊತ್ತಾಗಲ್ಲ, ಆ ಥರ ಕಿತ್ತಾಕ್ಬಿಡ್ತಾರೆ. ಇದನ್ನು ತೆಗೆದುಕೊಂಡು ಹೋಗಿ ದನದ ಕೊಟ್ಟಿಗೆಯಲ್ಲಿ ಇಡಬೇಕು. ವರ್ಷ ಪೂರ್ತಿ ದನದ ಕೊಟ್ಟಿಗೆಯಲ್ಲಿ ಈ ಥರ ಇದನ್ನು ತಗೊಂಡೋಗಿ ಇಟ್ಟರೆ ದನ ಕರುಗಳಿಗೆ ಕಾಯಿಲೆ ಕಸಾಲು ಏನೂ ಆಗೋದಿಲ್ಲ ಅಂತ ಒಂದು ನಂಬಿಕೆ ಮತ್ತು ಪ್ರತೀತಿ. ಹಾಗಾಗಿ ಅದನ್ನು ತಗೊಂಡೋಗಿ ಪ್ರತಿಯೊಬ್ಬರು ಮನೆಗೆ ಮಡಗ್ತಾರೆ. ನಾವು ಸಹ ತಗೊಂಡೋಗಿ ಮನೆಯಲ್ಲಿ ಮಡಗಿದ್ವಿ. ನೋಡಿ, ಈ ಓರಿಗೆ ಫಸ್ಟು ಪೂಜೆ ಮುಗಿಸಿ ನೆಕ್ಸ್ಟು ಕರೆ ಅದಕ್ಕೂ ಸಹ ಪೂಜೆಯನ್ನು ಮುಗಿಸಿ ಕರೆಯನ್ನು ಕೀಳ್ತಾರೆ. ಹಾಗಾಗಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಹಳ್ಳಿ ಕಡೆ ನೋಡೋಕ್ಕೆ ಸಿಗುತ್ತೆ ಈ ಥರದ್ದೆಲ್ಲ, ಟೌನಲ್ಲಿರೋರಿಗೆ ಈ ಥರದ್ದೆಲ್ಲ ನೋಡೋಕ್ಕೆ ಸಿಗೋದಿಲ್ಲ ಅಂತೇಳಿ ಈ ವಿಡಿಯೋನ ಮಾಡಿ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಚಾನಲ್ಗೂ ನಮಗೂ ಸಹ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದಿದ್ರೆ ಅವರು ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ನೆಕ್ಸ್ಟ್ ಪೂಜೆಯನ್ನು ಮುಗಿಸಿದ್ದಾಯಿತು. ಪೂಜೆಯನ್ನು ಆದ ನಂತರ ಅದಕ್ಕೆ ಎಡೆಯನ್ನು ತೋರ್ತಾ ಇದ್ದಾರೆ. ಜಾಗ ಸ್ವಲ್ಪ ಇಕ್ಕಟ್ಟು ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ಲಿ ಕರೆ ಕೀಳೋದು. ನೋಡಿ, ಪಕ್ಕದ ಊರಿಂದ ನೀಟಾಗಿ ಹಸುಗಳನ್ನು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಕರ್ಕೊಂಡು ನಾವು ಅಷ್ಟೇ ಚಿಕ್ಕ ಹುಡುಗರಲ್ಲಿ ನಮ್ಮ ದೊಡ್ಡಪ್ಪ ಅವರು ಸಹ ಹಸುಗಳನ್ನು ಕಟ್ಟಿದ್ದು. ನಮಗೆ ಒಂದು ಕ್ಯೂರಿಯಾಸಿಟಿ, ಆ ಕೊಂಬುಗಳಿಗೆಲ್ಲ ಸುನಾರಿ ತೊಗೊಂಬಂದು ಸುನಾರಿನೆಲ್ಲ ಅಂಟಿಸಿ ಚೆನ್ನಾಗಿರ್ತಿತ್ತು. ಆ ದಿನಗಳು ನೆನಪಾಗುತ್ತೆ ಈ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ. ಈ ಹಬ್ಬದಲ್ಲಿ ಕರೆಂಟ್ ಹೋಯ್ತು ಮತ್ತು ಬ್ಯಾಟ್ರಿ ಲೈಟಲ್ಲೇ ಕರೆ ಕಿತ್ತರು. ನೋಡಿ, ಯಾರು ಫಸ್ಟ್ ಗಂಡೆ ಕೀಳಬೇಕು ಅಂತ ಇತ್ತು, ಅಲ್ಲಿ ಯಾರು ಕಿತ್ತರು ಅಂತ ಗೊತ್ತಿಲ್ಲ, ಮಾತ್ರ ಕರೆಯನ್ನು ಕಿತ್ತರು. ಇಲ್ಲಿಗೆ ಈ ಕಾರ್ ಹಬ್ಬ ಮುಗಿಯುತ್ತೆ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಮ್ಮೂರ ಕಾರ್ ಹಬ್ಬ ಅಂತ ಅನ್ನೋದನ್ನು. ನಿಮ್ಮ ಕಡೆನೂ ಇದೇ ಥರ ಮಾಡ್ತಾರೆ ಅಂತಂದರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಅವರ ಊರುಗಳಿಗೆ ಆ ಹಸುಗಳನ್ನು ಹೊಡ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ಇದು ಒಂದು ಹಟ್ಟಿ ಬೇರೆ ಕಡೆ ಹೋಗ್ತಾಯಿದ್ದಾರೆ, ಇನ್ನೊಂದು ಸ್ಟ್ರೈಟ್ ರೋಡ್ ಹೋಗ್ತಾರೆ, ಅದು ದೊಂಬನಹಳ್ಳಿ ಹಟ್ಟಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.